ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಷ್ಟಕ್ಕೆ ಸಿಲುಕಿದ ಸಿಎಂ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಸ್ವಪಕ್ಷದಲ್ಲೇ ಭಾರಿ ವಿರೋಧ ಅನ್ನೋದಿದೆ. ಹೈಕಮಾಂಡ್ ಒಪ್ಪಿಗೆಯನ್ನ ಪಡೆದ್ರು ಸಚಿವರನ್ನ ಒಪ್ಪಿಸೋಕೆ ಕಸರತ್ತು ಮಾಡಬೇಕಾದ ಪರಿಸ್ಥಿತಿ. ಪ್ರಬಲ ಸಮುದಾಯದ ಸಚಿವರಿಂದ ವರದಿ ಜಾರಿಗೆ ಆಕ್ಷೇಪ. ಮತ್ತೆ ಹೈಕಮಾಂಡ್ ಗಮನಕ್ಕೆ ತರುವುದಕ್ಕೆ ಮುಂದಾದ ಸಿಎಂ. ಹೈಕಮಾಂಡ್ ಮೂಲಕವೇ ಸಚಿವರಿಗೆ ತಾಕೀತು ಮಾಡಿಸೋಕೆ ಪ್ಲಾನ್ ಅನ್ನ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ನೋಡಿ, ಸಿಎಂಗೆ ಕೂಡ ಇದೊಂದು ರೀತಿಯಾದಂಥ ಸಂಕಷ್ಟ. ಇಲ್ಲಿ ರಾಜ್ಯದ ನಾಯಕರುಗಳೇನೆ ಬೇಡ ಬೇಡ ಅಂತ ಹೇಳ್ತಾ ಇರೋದ್ರಿಂದ ಯಾವ ಥರದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋದು ಸಿಎಂಗೂ ಕೂಡ ಕಷ್ಟ ಆಗುತ್ತೆ. ಅದಕ್ಕೆ ಸಿಎಂ ಏನು ಮಾಡ್ತಿದ್ದಾರೆ ಅಂದರೆ ನೇರವಾಗಿ ಇದನ್ನು ಹೈಕಮಾಂಡ್ಗೆ ಪಾಸ್ ಮಾಡಿಬಿಡೋದು. ಹೈಕಮಾಂಡ್ ನಾಯಕರ ಮುಖಾಂತರವಾಗಿಯೇ ಇಲ್ಲಿ ಪ್ರಬಲ ಸಮುದಾಯದ ನಾಯಕರುಗಳು ಈ ಜಾತಿ ಗಣತಿ ವರದಿ ನಮಗೆ ಬೇಕಾ ಬೇಡ, ನಮ್ಮ ಸಮುದಾಯದವರಿಗೆ ಬೇಸರ ಆಗತ್ತೆ ಅಥವಾ ನಮ್ಮ ಸಮುದಾಯದವರು ಅಂತರವನ್ನು ಕಾಯ್ದುಕೊಳ್ಬೋದು ಕಾಂಗ್ರೆಸ್ನಿಂದ ಅಂತ ಏನು ಒತ್ತಡವನ್ನು ಹೇಳ್ತಾ ಇದ್ದಾರೋ, ನೇರವಾಗಿ ನಿಮ್ಗೇನೇ ಸಮಸ್ಯೆ ಇದ್ರೂ ಹೈಕಮಾಂಡ್ ಅವ್ರ ಹತ್ರ ಮಾತಾಡ್ಕೊಬಿಡಿ, ನಂದೇನು ಇಲ್ಲ ಅಂತ ಹೇಳಿ ಕೈ ತೊಳ್ಕೊಬಿಡೋದು. ಈತ ಹೈಕಮಾಂಡ್ ನಾಯಕರಿಗೆ ನಾನು ರೆಡಿ ಇದ್ದೀನಿ, ಆದರೆ ಈ ಪ್ರಬಲ ಸಮುದಾಯದವ್ರು ಬೇಡ ಬೇಡ ಅಂತ ಕೂತಿದ್ದಾರೆ, ಅವ್ರಿಗೆ ನೀವೇ ಒಂಚೂರು ಬುದ್ಧಿ ಹೇಳಿ ಅಂತ ಅಂತರ ಕಾಯ್ದುಕೊಂಡು ಬಿಡೋದು. ಸೊ ಹೈಕಮಾಂಡ್ ನಾಯಕರ ಬಾಯಿಂದ ಏನೇ ಕಷ್ಟಗಳಾದ್ರೂ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ಬರಲೇಬೇಕು, ನೀವು ಪಕ್ಷದ ಪರವಾಗಿ ನಿಂತ್ಕೊಳ್ಬೇಕು ಅಂತ ಏನಾದರೂ ಬಂತು ಮೆಸೇಜು ಅಂತ ಅಂದರೆ ಈ ಬೇಡ ಬೇಡ ಅಂತ ಹೇಳ್ತಿದ್ದಾರಲ್ಲ ಜಾತಿ ಗಣತಿ ವರದಿ ಅನುಷ್ಠಾನಕ್ಕೆ ತರೋದಕ್ಕೆ ಆ ನಾಯಕರುಗಳಿಗೆ ಸಮಸ್ಯೆ ಆಗ್ಬಿಡತ್ತೆ. ಅದು ಹೈಕಮಾಂಡ್ ನಾಯಕರ ಮಾತು ಹೇಳ್ದಂಗೆ ಕೇಳಬೇಕು, ಸಮುದಾಯದ ಮಾತು ಹೇಳ್ದಂಗೆ ಕೇಳಬೇಕು ಅನ್ನುವಂಥ ಅಡಕತ್ತರಿಯಲ್ಲಿ ಈ ಪ್ರಬಲ ಸಮುದಾಯದ ನಾಯಕರುಗಳು ನಿಂತ್ಕೊಂಡು ಬಿಡ್ತಾರೆ. ಈತ ಸಿದ್ದರಾಮಯ್ಯನವ್ರು ಸೇಫ್ ಆಗಿಬಿಡ್ತಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಹೈಕಮಾಂಡ್ ನಾಯಕರು ಏನು ಹೇಳಿದ್ದಾರೋ ಅದನ್ನು ನಾನು ಕೇಳ್ತಾ ಇದ್ದೀನಿ, ನೀವು ಕೂಡ ಅದನ್ನೇ ಕೇಳಬೇಕು, ಹೈಕಮಾಂಡ್ ನಾಯಕರಿಗೆ ಏನು ಹೇಳಿದ್ರು ಅದನ್ನು ನಾನು ಮಾಡಿದ್ದೀನಿ, ಇದರಲ್ಲಿ ನನ್ನದೇನು ಪಾತ್ರ ಇಲ್ಲ ಅಂತ ಹೇಳಬೇಕು. ಸೊ ಆ ಕಾರಣಕ್ಕಾಗಿ ಇದೀಗ ಕಂಪ್ಲೀಟಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಸಿದ್ದರಾಮಯ್ಯನವರು ಮುಂದಾದಂಗೆ ಕಾಣಿಸ್ತಾ ಇದೆ. ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇದರಲ್ಲಿ ಉತ್ಸುಕರಾಗಿದ್ದಾರೆ ಅನ್ನೋದನ್ನು ಮೊದಲಿಂದ ಹೇಳ್ಕೊಂಡು ಬರಲಾಗ್ತಾ ಇತ್ತು. ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರಲೇಬೇಕು, ನಮ್ದು ಹೇಗಿದ್ರು ಅಹಿಂದ ಅನ್ನುವಂಥ ಅಜೆಂಡಾ ಅಲ್ವಾ, ಆ ಅಜೆಂಡವನ್ನು ಮತ್ತೂ ಗಟ್ಟಿ ಮಾಡಬೇಕು ಅಥವಾ ಆ ಮುಖಾಂತರವಾಗಿ ಒಂದು ಮೆಸೇಜನ್ನು ಆ ಸಮುದಾಯದ ಜನರಿಗೆ ಪಾಸ್ ಮಾಡಬೇಕು ಅಂತಂದರೆ ಬಹು ವರ್ಷಗಳಿಂದ ಯಾರೂ ಮಾಡದಂಥ ಕೆಲಸವನ್ನು ನಾವು ಮಾಡಿ ಅಹಿಂದದ ಪರವಾಗಿ ನಾವಿದ್ದೀವಿ ಅನ್ನೋದೊಂದು ಮೆಸೇಜ್ ಪಾಸ್ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಒಲವು ಕೂಡ ಹೌದು, ಲೆಕ್ಕಾಚಾರ ಕೂಡ ಹೌದು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಸದ್ಯಕ್ಕೆ ಏನು ಎದುರಾಗಿದೆಯೋ ಅಡೆತಡೆಗಳು, ಕೆಲವು ಪ್ರಬಲ ಸಮುದಾಯದ ನಾಯಕರುಗಳು ಬೇಡ ಬೇಡ ಅಂತಿದ್ದಾರಲ್ಲ, ಅವರನ್ನು ನೇರವಾಗಿ ಹೈಕಮಾಂಡ್ ಕಡೆ ತಿರುಗಿಸ್ಬಿಡೋಣ ಅಂತ. ಸೊ ಇದಕ್ಕೆ ಹೈಕಮಾಂಡೇ ಸರಿಯಾದ ಉತ್ತರ ಕೊಡಬೇಕು, ಹೈಕಮಾಂಡೇ ಇದನ್ನು ನೋಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೊಂದು ಸಹಜವಾಗಿರುವಂಥ ಪ್ರಶ್ನೆ. ನಾಯಕರುಗಳು ಹೈಕಮಾಂಡ್ ನಾಯಕರನ್ನು ಮನವೊಲಿಸ್ತಾರಾ ಅಥವಾ ಸ್ವಲ್ಪ ಸಮಯಾವಕಾಶ ಬೇಕು ನಮಗೆ ಅಂತ ಕೇಳ್ಕೊಳ್ತಾರೋ ಅಥವಾ ಸಮುದಾಯದ ಬೆನ್ನಿಗೆ ನಿಂತ್ಕೊಂಡು ಬಿಡ್ತಾರೋ